ಫ್ರೆಂಡ್ಸ್, ನಾವೆಲ್ಲ ಒಂದು ಗಾದೆ ಕೇಳಿರ್ತೀವಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಆದ್ದರಿಂದ ನಾವು ಚಿಕ್ಕ ಮಕ್ಕಳಿಗೆ ಚಿಕ್ಕವರು ಇರುವಾಗಲೇ ಒಳ್ಳೆಯ ಸಂಸ್ಕಾರನ ಹೇಳ್ಕೊಟ್ರೆ ಖಂಡಿತ ಒಳ್ಳೆಯ ದಾರಿನಲ್ಲೇ ಬೆಳೀತಾ ಹೋಗ್ತಾರೆ. ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸೂರ್ಯೋದಯದ ಮುನ್ನ ಎದ್ದೇಳುವ ಅಭ್ಯಾಸ ಮಾಡಬೇಕು. ಎದ್ದ ನಂತರ ಹಲ್ಲುಜ್ಜಿ ಸ್ನಾನ ಮಾಡುವ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಪೂಜೆ ಮಾಡಿ ಒಂದೆರಡು ಮಂತ್ರ ಹೇಳುವುದನ್ನು ರೂಢಿ ಮಾಡಿಸಿ. ಈ ಅಭ್ಯಾಸ ಮಾಡಿಸುವುದರಿಂದ ಅವರೆಂದೂ ಸೋಮಾರಿಗಳಾಗುವುದಿಲ್ಲ. ಬೆಳಗಿನ ಜಾವ ಅತ್ಯಂತ ನಿಶಬ್ದ ಹಾಗೂ ಪ್ರಶಾಂತವಾದ್ದರಿಂದ ಅವರಿಗೆ ಓದುವಂತೆ ಪ್ರೇರೇಪಿಸಿ. ಇದರಿಂದ ಅವರ ಜ್ಞಾನವೂ ಹೆಚ್ಚುತ್ತದೆ. ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸಭ್ಯತೆ ಹಾಗೂ ವಿನಯದಿಂದ ನಡೆಯಬೇಕೆಂದು ಹೇಳಿಕೊಡಿ. ಗುರು ಹಿರಿಯರು, ತಂದೆ ತಾಯಿಯ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸಿ ಪ್ರತಿದಿನಾಲೂ ಆಶೀರ್ವಾದ ಪಡೆಯುವಂತೆ ಹೇಳಿಕೊಡಿ. ಒಳ್ಳೆಯ ಗುಣನಡತೆ, ಎಲ್ಲರನ್ನೂ ಸತ್ಕರಿಸುವ ಮನೋಭಾವ ಹಾಗೂ ಪ್ರಾಮಾಣಿಕತೆಯಿಂದ ನಡೆಯಬೇಕೆಂದು, ಹಾಗೆ ಇತರರು ಸಹಾಯ ಕೇಳಿದಾಗ ತಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಬೇಕೆಂದು ಹೇಳಿಕೊಡಿ. ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ತಿಳಿಸಿಕೊಡಿ. ಸಮಯ ಪಾಲನೆ ಜೀವನದಲ್ಲಿ ಅತಿ ಮುಖ್ಯ. ಚಿಕ್ಕಂದಿನಿಂದಲೇ ತಿಳಿಸಿಕೊಡುವುದು ಉತ್ತಮ. ಸಕಾರಾತ್ಮಕ ಚಿಂತನೆ ಹಾಗೂ ಆಲೋಚನೆಗಳ ಬಗ್ಗೆ ತಿಳಿಸಿ. ಹಾಗೆ ನಮ್ಮ ಧಾರ್ಮಿಕ ಆಚರಣೆ ಹಾಗೂ ನಮ್ಮ ಧರ್ಮದ ಸಂಸ್ಕಾರದ ಬಗ್ಗೆ ಅರಿವನ್ನು ಮೂಡಿಸಿ. ಈ ಎಲ್ಲ ಅಭ್ಯಾಸಗಳನ್ನು ಮಕ್ಕಳು ರೂಢಿಸಿಕೊಂಡಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆದು ಎಲ್ಲರಿಗೂ ಮಾದರಿಯಾಗುವ ಉತ್ತಮ ಜೀವನ ನಡೆಸುತ್ತಾರೆ. ಫ್ರೆಂಡ್ಸ್, ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.